ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ರಾಜ್ಯ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಕುಶಾಲನಗರ ಪಟ್ಟಣದ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತವು ಶತಮಾನೋತ್ಸವ ಆಚರಿಸಿಕೊಂಡು ಕೋಟಿಗೂ ಮೀರಿದ ಲಾಭದಲ್ಲಿ ಸಂಸ್ಥೆ ನಡೆಯುತ್ತಿದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. ಮಂಡ್ಯ ನಗರದಿಂದ ಅಮೆರಿಕದಲ್ಲಿ ನಡೆಯುವ ಮಧುಮೇಹ ವಿಶ್ವಮಟ್ಟದ ಸಮ್ಮೇಳನಕ್ಕೆ ಡಾಕ್ಟರ್ ಉತ್ತಮ್ ಚಂದ್ ಪ್ರಯಾಣ ಬೆಳೆಸಿದ್ದಾರೆ. ಕುಶಾಲನಗರ ಪಟ್ಟಣದ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ 100 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಆಚರಿಸಿಕೊಂಡು ಕೋಟಿಗೂ ಮೀರಿದ ಲಾಭದಲ್ಲಿ ಸಂಸ್ಥೆ ನಡೆಯುತ್ತಿದೆ ಎಂದು ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್ ಅವರು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ 100 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವ ಆಚರಿಸಿಕೊಂಡಿದ್ದು ಇದೀಗ 103ನೇ ವರ್ಷದಲ್ಲಿ ಮುನ್ನಡೆಯುತ್ತಿದ್ದು ಸತತವಾಗಿ 7 ವರ್ಷಗಳಿಂದ ಕೋಟಿಗೂ ಮೀರಿ ಲಾಭದಲ್ಲಿ ಇದೆ ಎಂದು ಅಧ್ಯಕ್ಷರಾದ ಟಿಆರ್ ಶರವಣಕುಮಾರ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ದಿನಾಂಕ 23/6/2024ನೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ 2023-24ನೇ ಸಾಲಿನ 103ನೇ ವಾರ್ಷಿಕ ಮಹಾಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವಿಎಸ್ ಆನಂದ್ ಕುಮಾರ್, ನಿರ್ದೇಶಕರುಗಳಾದ ಕೆವಿ ನೇತ್ರಾವತಿ, ಪಿಬಿ ಯತೀಶ್, ಪಿಎಂ ಕವಿತಾ, ಎಂಕೆ ಗಣೇಶ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಬಿ ಲೋಕೇಶ್ ಉಪಸ್ಥಿತರಿದ್ದರು. ನಾವು ಚೂಸ್ ಮಾಡ್ತೀವಿ ಮತ್ತು ಅವರು ಆ ರೀತಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ವಿ. ನಾವು ಮೊನ್ನೆ ಜನವರಿ ಚುನಾವಣೆ ಆದಾಗಲೂ ನಾವು 4-5 ಜನರನ್ನ ಕೈ ಬಿಟ್ಟಿದ್ವಿ. ನಾಗೇಂದ್ರ ಬಾಬು ಹಿರಿಯರು ಇದ್ದರು, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಸಾಕು ನಿಮಗೆ ಒಂದು ಟರ್ಮ್ ಬಂದಿದ್ರು. ಅವ್ರು ಬಂದು ಬೇರೆ ಎಸ್ ಟಿ ಕ್ಯಾಂಡಿಡೇಟ್ ಅವ್ರು ಬರಬೇಕು. ಸೊ ಆ ರೀತಿ ನಾವು ಯಾರು ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ತಲುಪಬೇಕು. ನಾವಲ್ಲಿ ಎಸ್ ಟಿ ನಮ್ಮಲ್ಲಿ 7 ನಂಬರ್ ಇತ್ತು. ನಮಗೆ ಗೊತ್ತೇ ಪರಿಚಯ ಇಲ್ಲದಂಥ ಒಂದು ಗಣಮಗಳನ್ನ ಹೋಗಿ ಕರ್ಕೊಂಡು ಬಂದು ಅವರಲ್ಲಿ ಹುಟ್ಟಿ ಇರುತ್ತದೆ ಬಸವಣ್ಣ ಆ ವರ್ಗದ ಸೇರಿ ಬಹುಶಃ ಆ ವರ್ಗದಲ್ಲೇ ಚುನಾವಣೆ ಮಾಡಬೇಕು. ಕಾಂಪ್ರಮೈಸ್ ಆಗಿದ್ದರೆ ಚುನಾವಣೆ ಆಗ್ತದೆ. ಅದ್ಯಾವುದು ತಲೆ ಕೆಡಿಸ್ಕೊಳ್ಳಿ. ಇವತ್ತು ಆ ವರ್ಗಕ್ಕೂ ನ್ಯಾಯ ಕೊಡಿಸ್ತೀವಿ. ಆ ರೀತಿ ಇಲ್ಲಿ ವ್ಯವಸ್ಥೆಯಲ್ಲಿ ಸಿಂಡಿಕೇಟ್ ಅನ್ನೋದಾಗ ಏನಾಗುತ್ತೆ ಅಂದರೆ ತುಂಬ ಜನ ಬಯಸ್ತಾರೆ ಇರೋದು. ನಾವು ಕೆಲವನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವ್ರ ಹಿನ್ನೆಲೆ ಏನಾಗಿದೆ ಮತ್ತು ಇರೋ ಸರ್ವಿಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಷ್ಟು ಕಾರ್ಯಕ್ರಮದಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಇಷ್ಟೆಲ್ಲ ಇದ್ದು ಆ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆಯಾಗಿ ಒಬ್ಬ ಡೈರೆಕ್ಟರ್ ಇಲ್ಲ ಅಂತಂದರೆ ಬಹಳ ನೋವು ವಿಷಯ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಬೋರ್ಡ್ನಲ್ಲಿ ಯಾರು ನಮ್ಮ ತೆಗೆದುಕೊಳ್ತಾರೆ ಅವ್ರನ್ನ ಕಟ್ಟಿಕೊಂಡು ಕೆಲವರು ಆರೋಗ್ಯ ದೃಷ್ಟಿಯಿಂದ ಕೆಲವರು ಬರೋಕ್ಕಾಗಲ್ಲ. ನಾವು ಅವ್ರನ್ನೇನು ಫೋರ್ಸ್ ಮಾಡಿ ನಿಲ್ಸ್ಕೊಳಕ್ಕಾಗಲ್ಲ. ನಾವೇ ಹೇಳ್ತೀವಿ ಆರೋಗ್ಯ ಸರಿಯಿಲ್ಲ ನೀವು ಹೇಳಿ, ಯಾರಿಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇದೆಯೋ ಅವ್ರನ್ನ ಇರೋ ಬೋರ್ಡವ್ರನ್ನ ಉಳಿಸ್ಕೊಳ್ತೀವಿ. ಅದು ಮಂತ ಬ್ಲ್ಯಾಂಕ್ ಆಗೋದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ಯಾರು ಸೇರಿಕೊಳ್ತಾರೆ. ಚುನಾವಣೆ ಬಂದಾಗ ಪಕ್ಷಗಳು ಬರ್ತಾರೆ. ಪಕ್ಷಗಳು ಬಂದಾಗ ಕೆಲವರು ಪಕ್ಷದ ಅಡಿಗೆ ಹೋಗ್ತಾರೆ. ನಾವು ಇವತ್ತು ಯಾವ ಪಕ್ಷ ನಾವು 20 ವರ್ಷದಿಂದ ನಮ್ಮ ಪಕ್ಷದ ಅಡಿಗೆ ಹೋಗಿಲ್ಲ. ಹಾಗಾಗಿ ಯಾರು ಈ ಸಂಸ್ಥೆಗೆ ಮುಂದೆ ಆಸ್ತಿ ಆಗ್ತಾರೆ, ಯಾರು ಉಳಿಸ್ಕೊಂಡಂಥವ್ರು ನೆಕ್ಸ್ಟ್ ಜನರೇಷನ್ ಹುಡುಕಿ ಭಾಳ ಕಡಿಮೆ. ಯಾರು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನಲ್ಲಿ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾನವ ಸರಪಳಿ ನಿರ್ಮಿಸಿ ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ರಸ್ತೆ ಬಂದ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ಮಾತನಾಡಿ, ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗುತ್ತಿದ್ದು ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ಅಧ್ಯಕ್ಷರಾದ ಬಿಬಿ ಭಾರತೀಶ್, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಸ್ಜಿ ಮೇದಪ್ಪ, ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ, ಸೋಮವಾರಪೇಟೆ ಮಂಡಲ ಅಧ್ಯಕ್ಷರಾದ ಗೌತಮ್ ಗೌಡ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು
ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಬಿಜೆಪಿ ಬೆಳಗಲಿ, हटाओ कांग्रेस को हटाओ, कांग्रेस को हटाओ, नाओ बीजेपी नाओ, धिक्कार धिक्कार, कांग्रेस सरकार के धिक्कार, कांग्रेस सरकार के धिक्कार. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡಿದರು. ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಎಂಎಂ ಚರಣ್, ಪ್ರಧಾನ ಕಾರ್ಯದರ್ಶಿಯಾದ ಎಚ್.ಎಂ. ಮಧುಸೂದನ್, ಸೋಮರ್ಪೇಟೆ ತಾಲೂಕಿನ ಅಧ್ಯಕ್ಷರಾದ ಗೌತಮ್ ಗೌಡ, ಬಿಬಿ ಭಾರತೇಶ್, ಜಿಎಲ್ ನಾಗರಾಜ್, ರಾಮು, ಸಚಿನ್, ಗಣಿಪ್ರಸಾದ್, ಚಂದ್ರಶೇಖರ್ ಸೇರಿದಂತೆ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಸರ್ಕಾರ ಬಂದ ನಂತರ ದಿನನಿತ್ಯ ಎಲ್ಲ ಸಾಮಗ್ರಿಗಳಿಗೂ ಬೆಲೆಯನ್ನು ಹೆಚ್ಚಿಸುವ ಮುಖಾಂತರ ಒಂದು ಜನ ವಿರೋಧಿ ಸರ್ಕಾರವಾಗಿ ಆಗ್ತಾ ಇದೆ. ಪ್ರತಿ ಬಾರಿಯೂ ಸುಳ್ಳನ್ನು ಹೇಳಿಕೊಂಡು ಈ ಸಿದ್ದರಾಮಯ್ಯ ಸರ್ಕಾರ ಜನರನ್ನು ಮೋಸ ಮಾಡುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇವತ್ತು ಮೊನ್ನೆಯಿಂದ ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಮೇಲೆ ಇವತ್ತು ಸೆಸ್ಸನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಜನರಿಗೆ ಬರೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟ ಮಾಡಿಕೊಂಡು ಇದನ್ನು ಖಂಡಿತವಾಗಿ ನಾವು ಅದನ್ನು ವಿರೋಧ ಮಾಡ್ತೇವೆ. ಪಂಚಭಾಗ್ಯದ ಹೆಸರಿನಲ್ಲಿ ಜನರನ್ನು ಮೋಸ ಮಾಡ್ತಾ ಇದೆ. ಜನರ ಕಿಸೆಯಿಂದ ಹಣವನ್ನು ಕಿತ್ತು ಮತ್ತೆ ಜನರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇಂಥ ಸರ್ಕಾರ ಬೇಡ ಅಂತೇಳಿ ಇವತ್ತು ಜನ ಸ್ಪಷ್ಟವಾದ ಜನಾದೇಶವನ್ನು ಮೊನ್ನೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಬೇಸತ್ತು ಜನರಿಗೆ ತೊಂದರೆ ಮಾಡಬೇಕು, ಜನರ ವಿರೋಧವಾಗಿ ನಾವು ನಡ್ಕೊಳ್ಬೇಕು ಅಂತ ಹೇಳೋ ಕಾರಣಕ್ಕೆ ಇವತ್ತು ಪೆಟ್ರೋಲ್ ಮೇಲೆ ಸೆಸ್ಸನ್ನು ಹಾಕೋದ್ರ ಮುಖಾಂತರ ಕೇವಲ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಅಲ್ಲ, ಇದನ್ನು ಅವಲಂಬಿತ ಆಗಿರ್ತಕ್ಕಂಥ ಸರಕು ಸಾಗಾಣಿಕೆ ವೆಚ್ಚಗಳಿರ್ಬೋದು, ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತಕ್ಕಂಥ ದಿನನಿತ್ಯದ ಏನು ಸಾಮಗ್ರಿಗಳಿರ್ಬೋದು, ಹಾಗೆಯೇ ರೈತರು ಬೆಳೀತಕ್ಕಂಥ ಬೆಳೆಗಳನ್ನು ಸಾಗಾಟ ಮಾಡುವುದರ ಮೇಲೆ ಇರ್ಬೋದು, ಹೀಗೆ ಹಲವು ವಿಭಾಗಗಳಲ್ಲಿ ಇದರ ಒಂದು ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ರೈತರಿಗೆ ಕರೆಂಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ರೈತರು ಡೀಸೆಲ್ ಮೋಟರ್ಗಳಲ್ಲಿ ಬೆಳೆಗಳಿಗೆ ನೀರು ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಈ ರೀತಿ ಪ್ರತಿಯೊಂದು ಜನರಿಗೂ ತೊಂದರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಸೆಸ್ಸನ್ನು ಹೆಚ್ಚು ಮಾಡಿದಿಂದ ಆಗುತ್ತಾ ಇದೆ. ಒಂದು ಕಡೆ ಪಂಚಭಾಗ್ಯವನ್ನು ಘೋಷಣೆ ಮಾಡ್ತಾರೆ. ಒಂದು ಅವೈಜ್ಞಾನಿಕ ಆರ್ಥಿಕ ನೀತಿಯ ಹಿನ್ನೆಲೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರೀತಿ ಘೋಷಣೆ ಮಾಡಿ ಚುನಾವಣೆವರೆಗೆ ಅದನ್ನು ಕೊಡುವಂಥದ್ದನ್ನು ಮಾಡಿ ಈಗ ಒಂದೊಂದನ್ನು ಕಿತ್ತುಕೊಳ್ತಕ್ಕಂಥ ಕೆಲಸನ ಮಾಡ್ತಾರೆ. ಕರೆಂಟನ್ನು ನಾವು ನೋಡಿದಾಗ 4,500 ರೂಪಾಯಿ ಇದ್ದಂತಹ ಏನು ಕರೆಂಟ್ ಯೂನಿಟ್ಗೆ ಇವತ್ತು 700 ರೂಪಾಯಿ ಕಟ್ಟುವಂಥದ್ದು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ತೆಗೆದುಕೊಳ್ಳುವಂಥದ್ದು, ಒಂದು ಕಡೆಯಿಂದ ಉಚಿತ ಕೊಡ್ತೇವೆ ಅಂತ ಹೇಳುವಂಥದ್ದು, ಇನ್ನೊಂದು ಕಡೆಯಿಂದ ಕರೆಂಟನ್ನು ಕಟ್ ಮಾಡುವಂಥದ್ದು, ಇನ್ನೊಂದು ಕಡೆ ಯಾರು ಬಳಕೆದಾರರು ಇದ್ದಾರೋ ಅವರಿಗೆ ಹೊರೆಯಾಗಿ 1,000 ಇದ್ದು 2,000, 2,000 ಇದ್ದು 4,000 ಇದ್ದು ಬಿಲ್ಲನ್ನು ಕಟ್ಟುವ ರೀತಿಯಲ್ಲಿ ಮಾಡಿ ತೊಂದರೆ ಮಾಡ್ತಿದ್ದಾರೆ. ಇವತ್ತು ಅಬಕಾರಿ ಸುಂಕ ಜಾಸ್ತಿ ಇಲ್ಲದಿದ್ದರೂ ಇವರ ದೇವಲನ್ನು ತೀರಿಸಲಿಕ್ಕೆ ಇವತ್ತು ಅಬಕಾರಿ ಸುಂಕವನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಇವತ್ತು ಒಂದು ಜನರಿಗೆ ನಿಜವಾಗ್ಲೂ ಕಡುಬಡವರು ಏನದು ಉಪಯೋಗ ಮಾಡ್ತಾರೋ ಆ ಒಂದು ಪದಾರ್ಥಗಳ ಮೇಲೆ ಇವತ್ತು ಹೆಚ್ಚಿನ ಹೊರೆಯನ್ನು ಹಾಕೋದ್ರ ಮುಖಾಂತರ ಅದರಲ್ಲೂ ತೊಂದರೆ ಮಾಡ್ತಿದ್ದಾರೆ. ಈ ರೀತಿಯ ಅನೇಕ ಉದಾಹರಣೆಗಳನ್ನು ಕೊಡುವುದು ಬಂಧುಗಳೇ. ಇವತ್ತು ಈ ಒಂದು ವ್ಯವಸ್ಥೆಯನ್ನು ತೀವ್ರವಾಗಿ ಖಂಡಿಸ್ತೇವೆ. ಹಾಗೆಯೇ ಇದು ಇಲ್ಲಿಗೆ ನಿಲ್ಲಲ್ಲ. ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲೂ ಈ ಹೋರಾಟಗಳು ಮುಂದುವರಿಯುತ್ತೋ. ಎಲ್ಲಿವರೆಗೆ ಇವರು ಸೆಸ್ಸನ್ನು ಇಳಿಸೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿಶ್ಚಿತ ಅಂತ ಹೇಳುವಂಥದ್ದು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕುಶಾಲನಗರದಲ್ಲಿ ಸೇರಿದ್ದೇವೆ. ಮತ್ತೊಮ್ಮೆ ನಾವು ಈ ಒಂದು ಪ್ರತಿಭಟನೆಯನ್ನು ಹಳ್ಳಿಯಲ್ಲೂ ಮಾಡಲಿಕ್ಕೆ ಇಚ್ಛಿಸಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೋರಿಕೊಳ್ತಾ ಮಾತನ್ನು ಮುಗಿಸ್ತೇನೆ. ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಇದರಿಂದ ಸಾಮಾನ್ಯ ಜನರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇದರಿಂದ ಅನ್ಯಾಯ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಅಕ್ಕಿ ಬೆಲೆ ಇರ್ಬೋದು, ಅಕ್ಕಿ ವ್ಯವಸ್ಥೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಕಬ್ಬಿಣ ಪದಾರ್ಥಗಳಿರ್ಬೋದು, ಸಿಮೆಂಟ್ ಇರ್ಬೋದು, ಹೀಗೆ ನಾನಾ ಥರದ ಎಲ್ಲ ವಿಚಾರಗಳಲ್ಲೂ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ರೇಟ್ಗಳು ಮೇಲೆ ಹೋಗ್ತದೆ. ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗಿದೆ. ಆದ್ದರಿಂದ ಅವರು ವಿರೋಧ ಪಕ್ಷದಲ್ಲಿರುವಂಥ ಸಂದರ್ಭದಲ್ಲೂ ಹೇಳಿದರು, ಜನರ ರಕ್ತವನ್ನು ಹೀರುವಂಥ ಕೆಲಸನ BJP ಸರ್ಕಾರ ಮಾಡ್ತಿತ್ತು ಅಂತ ಹೇಳುವಂಥ ವಿಚಾರನ ಹೇಳಿದರು. ಈಗ ಅವರು
ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಆ ಕೆಲಸನ ಅವರೇ ಮಾಡ್ತಿದ್ದಾರೆ. ಆದ್ದರಿಂದ ಅವರಿಗೆ ದಯವಿಟ್ಟು ನಾವು ಮನವರಿಕೆ ಮಾಡ್ತಿದ್ದೀವಿ, ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ಸೆಸ್ಗಳನ್ನ ಹೆಚ್ಚು ಮಾಡಿದ್ದಾರೆ ಅದನ್ನು ಅವರು ಕಡಿಮೆ ಮಾಡಬೇಕು ಅಂತ ಹೇಳುವಂಥ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತಾ, ಏನು ಕರೆಂಟ್ ವಿಚಾರನೂ ಕೂಡ ಈಗ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 15ರಿಂದ ಸರ್ವರ್ ಡೌನಲ್ಲಿ ಹೇಳುವಂಥ ವಿಚಾರ ಹೇಳ್ತಾ ಇದ್ದಾರೆ. ಸರಿಯಾಗಿ ಸಮರ್ಪಕವಾದ ರೀತಿಯಲ್ಲಿ ಕರೆಂಟ್ ಇಲ್ಲದಿದ್ದರೆ ಜನರಿಗೆ ಅನುಕೂಲ ಆಗುತ್ತೆ. ಕಮಿಷನರ್ ಆಫೀಸ್ ಇರ್ಬೋದು, ಪುರಸಭೆ ಇರ್ಬೋದು, ಈಗ ನಾನಾ ಥರದ ಕಚೇರಿಗಳಲ್ಲಿ ಅವ್ರಿಗೆ ಅನಾನುಕೂಲ ಆಗಿದೆ. ಆದ್ದರಿಂದ ಸಮರ್ಪಕವಾದ ರೀತಿಯಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬೆಲೆ ಏರಿಕೆ ಮಾಡಿ ಈ ನೀತಿಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ದುರಾಡಳಿತ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರವು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಲು ಸಂಪೂರ್ಣ ವಿಫಲವಾಗಿದೆ. ಈ ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ ಅಲ್ಲ, ವಿದ್ಯುತ್ ದರ, ಹಾಲಿನ ದರ, ಸ್ಟ್ಯಾಂಪ್ ಡ್ಯೂಟಿ ಮತ್ತು ಈಗೀಗ ಬೆಳಗ್ಗೆ ನೀವು ಚಾನಲ್ ನೋಡ್ಬೇಕಾದ್ರೆ ಸಾರಿಗೆಯಲ್ಲಿ ಟಿಕೆಟ್ನ ದರ ಹೆಚ್ಚಿಸೋದು ಮತ್ತು ನೀರಿನ ದರನ ಹೆಚ್ಚಿಸೋ ನಿಟ್ಟಿನಲ್ಲಿ ಸರ್ಕಾರ ಚಿಂತಿಸ್ತಾ ಇದೆ. ಇದು ನಮ್ಮ ಬಡವರು ಅಥವಾ ಕಡ ಬಡವರು ಮಧ್ಯಮ ವರ್ಗದವರಿಗೆ ಕಾಯದ ಮೇಲೆ ಬರ ಎಳೆದಂತಾಗಿದೆ. ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಇವತ್ತು ಏನು ಸೋಮಪೇಟೆ ಮಂಡಲ ಇವತ್ತು ನಗರದಲ್ಲಿ ಪ್ರತಿಭಟನೆ ಆಗಿದೆ. ಮುಂದೆ ಹಳ್ಳಿಯಲ್ಲೂ ಈ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಹೇಳಿದ್ರೆ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಮಂಡ್ಯ ನಗರದಿಂದ ಅಮೆರಿಕದಲ್ಲಿ ನಡೆಯಲಿರುವ ಮಧುಮೇಹ ವಿಶ್ವಮಟ್ಟದ ಸಮ್ಮೇಳನಕ್ಕೆ ಡಾಕ್ಟರ್ ಉತ್ತಮ್ ಚಂದ್ ಪ್ರಯಾಣ ಬೆಳೆಸಿದ್ದಾರೆ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ವತಿಯಿಂದ ಮಧುಮೇಹ ಮತ್ತು ಹೃದ್ರೋಗ ತಜ್ಞ ಡಾಕ್ಟರ್ ಉತ್ತಮ್ ಚಂದ್ ಅವರು ಮಂಡ್ಯ ನಗರದಿಂದ ಅಮೆರಿಕದಲ್ಲಿ ನಡೆಯುವ ಮಧುಮೇಹ ವಿಶ್ವ ಮಟ್ಟದ ಸಮ್ಮೇಳನಕ್ಕೆ ಪ್ರಯಾಣ ಬೆಳೆಸಿದ್ದು, ಈ ಸಂಬಂಧ ಅವರ ಪ್ರಯಾಣ ಸುಖಕರವಾಗಿರಲಿ ಹಾಗೂ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಮ್ಮ ಸ್ಥಳೀಯ ನಾಡಿನ ಸಂಬಂಧಿಸಿದ ರೋಗಿಗಳಿಗೆ ಅರಿವು ಮೂಡಿಸುವಂತಹ ಕಾರ್ಯ ಯಶಸ್ವಿಯಾಗಲಿ ಎಂದು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ಕಾಂಗ್ರೆಸ್ ಮುಖಂಡ, ಹಿರಿಯ ವಕೀಲ ಎಂ ಗುರುಪ್ರಸಾದ್, ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹದೇವು ಒಳಗೊಂಡಂತೆ ಅನೇಕ ಗಣ್ಯರು ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಡಾಕ್ಟರ್ ಉತ್ತಮ್ ಚಂದ್ ಅವರು ಕಳೆದ 35 ವರ್ಷಗಳಿಂದ ಮಂಡ್ಯ ಜಿಲ್ಲೆ ಒಳಗೊಂಡಂತೆ ವಿವಿಧ ಭಾಗಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು, ಇನ್ನೂ ಹೆಚ್ಚಿನ ಜ್ಞಾನವನ್ನ, ಹೆಚ್ಚಿನ ವಿಷಯವನ್ನ ಅಮೆರಿಕ ದೇಶದ ಕಾನ್ಫರೆನ್ಸ್ನಲ್ಲಿ ಹೆಚ್ಚು ಅರಿವನ್ನು ತಿಳಿದುಕೊಂಡು ನಮ್ಮ ಸ್ಥಳೀಯ ಭಾಗಗಳಲ್ಲಿ ಅರಿವು ಮೂಡಿಸುವ ಮುಖಾಂತರ ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮ ಎಲ್ಲರಿಗೂ ಹೆಚ್ಚು ಆರೋಗ್ಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ಅವರ ಸಮ್ಮೇಳನ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಂಡ್ಯ ನಗರ ನಂದಿನಿ ನರ್ಸಿಂಗ್ ಹೋಮ್ನ ಹಿರಿಯ ಮಾಲೀಕರು ಹಾಗೂ ಹಿರಿಯ ವೈದ್ಯರಾದ ಡಾಕ್ಟರ್ ಉತ್ತಮ್ ಚಂದ್ ಅವರು, ನನ್ನ ಸೇವಾ ಅವಧಿಯಲ್ಲಿ ಹಲವಾರು ವರ್ಷಗಳಿಂದ ವಿವಿಧ ದೇಶಗಳಲ್ಲಿ ಜರುಗುವ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ದು, ಮನುಷ್ಯನ ಆರೋಗ್ಯ ಸ್ಥಿತಿ ಸಂಬಂಧಿಸಿದಂತೆ ಮಧುಮೇಹ, ಹೃದಯ ಸಂಬಂಧ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಜೊತೆಗೆ ಉತ್ತಮ ಆರೋಗ್ಯ ವ್ಯಾಯಾಮದ ಅಡಿಯಲ್ಲಿ ಗುಣಮುಖವಾಗುವ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಈ ಬಗ್ಗೆ ಆಲಿಸಲು ನಾನು ವಿದೇಶಕ್ಕೆ ಹೋಗುತ್ತಿದ್ದು, ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಹೀಗೆ ಇರಲಿ ಎಂದು ಹರ್ಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಗೋಪಿನಾಥ್, ಬೇಬಿ ಸಂಪತ್, ದಳದ ಪುರಶಿವಣ್ಣ ಸೇರಿದಂತೆ ಹಲವಾರು ವೈದ್ಯರು, ಸಿಬ್ಬಂದಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಮಸ್ಕಾರ. ಬಹಳ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 18 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ವೈದ್ಯರಾದಂಥ, ಸನ್ಮಿತ್ರರಾದಂಥ, ಗೌರವಾನ್ವಿತ ಡಾಕ್ಟರ್ ಉತ್ತಮ್ ಚಂದ್ ಸಾಹೇಬರು ಮಂಡ್ಯ ನಗರದ ನಂದಿನಿ ನರ್ಸಿಂಗ್ ಹೋಮ್ ಒಳಗೊಂಡಂತೆ ಹಲವಾರು ಭಾಗಗಳಲ್ಲಿ ಭಾಳ ಉಚಿತವಾಗಿ ಅವರು ಸೇವೆಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಆರೋಗ್ಯದ ಬಗ್ಗೆ, ಅದರಲ್ಲೂ ಭಾಳ ವಿಶೇಷವಾಗಿ ಮಧುಮೇಹದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನಕ್ಕೆ ಮಧುಮೇಹ, ಸಕ್ಕರೆ ಕಾಯಿಲೆ ಅಂದ ತಕ್ಷಣ ಭಾಳ ನನ್ನ ಪ್ರಾಣವೇ ಹೊಂಟೋಯ್ತೇನೋ, ನನ್ನ ಕತೆ ಮುಗಿದೋಯ್ತೇನೋ, 5 ವರ್ಷ 10 ವರ್ಷ ಅನ್ನತಕ್ಕಂಥ ಕೀಳರಿಮೆ ಇದೆ. ಹಾಗಾಗಿ ಅಂಥ ಭಯ ಬೇಡ ಅಂತಕ್ಕಂಥದ್ದು, ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಹಲವಾರು ದೇಶಗಳಲ್ಲಿ ಸುಮಾರು 35 ವರ್ಷದಿಂದ 100 ಬಾರಿ ಅನೇಕ ದೇಶಗಳಿಗೆ ಹೋಗಿ, ಈಗಲೂ ಸಹ ಅಮೆರಿಕಕ್ಕೆ ಹೋಗ್ತಾರೆ. ಜಗತ್ತಿನ ದೊಡ್ಡ ದೇಶ ಆಗಿರ್ತಕ್ಕಂಥ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಅರಿವನ್ನು, ಜಗತ್ತಿನ ಅನೇಕ ಏನು ಆರೋಗ್ಯ ತಜ್ಞರು ಬರ್ತಾರೆ, ಅವರಿಂದ ಮತ್ತಷ್ಟು ಜ್ಞಾನವನ್ನು ಪಡ್ಕೊಂಡು ಬಂದು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಮಧುಮೇಹದ ಬಗ್ಗೆ ಅವ್ರಿಗೆ ಒಂದು ಭಾಳ ವಿಶೇಷವಾಗಿ ಒಂದು ಮಾತು ಹೇಳಿದ್ರು, ರಿವರ್ಸ್ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕಾಯಿಲೆಗೆ ಬರೀ ಚಿಕಿತ್ಸೆ ಇಲ್ಲ, ಅದನ್ನು ಚಿಕಿತ್ಸೆ ಇಲ್ಲದೆ ಗುಣಪಡಿಸ್ತಕ್ಕಂಥ ಆಹಾರದಲ್ಲಾಗ್ಬೋದು, ವ್ಯಾಯಾಮದಲ್ಲಾಗ್ಬೋದು, ಇಂಥ ವಿಷಯಗಳ ಬಗ್ಗೆ ನನಗೂ ಸಹ ವೈಯಕ್ತಿಕವಾಗಿ ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಪೋತೇರ್ ಮಹದೇವರಾಗಿರ್ಬೋದು, ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ, ಹಾಗೆ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ, ಇನ್ನಿತರ ಎಲ್ಲ ಸಂಘಟನೆ ವತಿಯಿಂದ ಅವರಿಗೆ ಭಾಳ ವಿಶೇಷವಾಗಿ ಆರೋಗ್ಯಪೂರ್ಣವಾಗಿ ತಾವು ಹೋಗಿ ಬನ್ನಿ,
ತಾವು ತಮ್ಮ ಪ್ರಯಾಣ ಸುಖಕರವಾಗಿರಲಿ, ಹೋಗಿ ಬಂದು ಜಿಲ್ಲೆಯಾದ್ಯಂತ ಇನ್ನೂ ಹೆಚ್ಚು ಉಚಿತವಾಗಿ ಕ್ಯಾಂಪ್ ಮಾಡೋದ್ರ ಮುಖಾಂತರ ಸಮಾಜ ಮುಖ್ಯವಾಗಿ ತೊಡಗಿಸ್ಕೊಂಡು ಈ ಸಮಾಜ ಸೇವೆಯಿಂದ ಜೀವನವೇ ಆನಂದ ಅಂತಕ್ಕಂಥ ಏನು ನಾಡುನುಡಿ ಇದೆ. ಹಾಗೆ ದೈವ ಧರ್ಮದ ಮೂಲವೇ ಅಂತ ಏನು ಬಸವಣ್ಣವರು ಹೇಳಿದ್ದಾರೆ, ಹಾಗೆ ಜೈನ ಮುನಿಗಳು ಹೇಳಿದ್ದಾರೆ. ಅವರೆಲ್ಲ ರೀತಿ ಸಾಕಷ್ಟು ಮಾನವೀಯ ಅಡಿನಲ್ಲಿ ಇನ್ನಷ್ಟು ಅರಿವು ಕಾರ್ಯಕ್ರಮವನ್ನು ಮಾಡಲಿ ಅಂತೇಳಿ, ಭಗವಂತ ಅವರು ಒಳ್ಳೇದು ಮಾಡಲಿ ಅಂತೇಳಿ ನಮಸ್ಕಾರಗಳನ್ನು ತಿಳಿಸ್ತಾರೆ. ನನಗೆ ಈ ರೀತಿ ಸನ್ಮಾನ ಮಾಡ್ತೀರಂದರೆ ನನ್ನ ಹೃದಯ ತುಂಬ ಬಂದ್ಬಿಟ್ಟಿದೆ. ನಾನು ಕಳೆದ 35 ವರ್ಷದಿಂದ ಮಂಡ್ಯದಲ್ಲಿ ವೈದ್ಯಕೀಯ ವೃತ್ತಿ ಮಾಡಿಕೊಂಡು ಫಿಸಿಷಿಯನ್ ಆಗಿ ನಂದಿನಿ ನರ್ಸಿಂಗ್ ಹೋಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಳೆದ 15 ವರ್ಷದಿಂದ ಡಯಾಬಿಟಿಸ್ ಬಗ್ಗೆ ಹೆಚ್ಚಿನ ಪರಿಣಿತಿ ಪಡ್ಕೊಂಡು ನಾನು ಸತತವಾಗಿ ವಿಶ್ವದ ಹಲವಾರು ದೇಶಗಳನ್ನ ಸುತ್ತಿದ್ದೀನಿ. ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡು, ಪ್ಯಾರಿಸು, ಸ್ವೀಡನ್ನು, ಡೆನ್ಮಾರ್ಕು, ಸೌತ್ ಆಫ್ರಿಕಾ, ದುಬೈ, ಹೀಗೆ ಹಲವಾರು ಕಡೆ ಡಯಾಬಿಟಿಕ್ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ವಿಶೇಷ ಏನಂದರೆ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಅನ್ನೋದು ವಿಶ್ವದಲ್ಲೇ ಅತಿ ದೊಡ್ಡ ಬಾಡಿ. ಅವರು ಕೆಲವು ಗೈಡ್ಲೈನ್ಸ್ನ ಮತ್ತು ಇದನ್ನು ಪ್ರತಿ ವರ್ಷ ಹಾಕ್ತಾ ಇರ್ತಾರೆ. ಅದ್ರ ಪ್ರಕಾರ ನಾನು ಈಗ ಇಲ್ಲಿ ಚಿಕಿತ್ಸೆ ಮಾಡ್ತಾ ಇದ್ದೀನಿ. ಸತತವಾಗಿ ಇದು 12ನೇ ಸಾರಿ ನಾನು ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಪರಿಣಿತಿ ಪಡ್ಕೊಂಡು ಬಂದು ಇಲ್ಲಿ ಹಲವಾರು ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದೀನಿ. ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಡಯಾಬಿಟಿಕ್ ಪೇಷಂಟ್ಸ್ ಆರ್ ಕಮಿಂಗ್ ಅಂಡರ್ ಕಂಟ್ರೋಲ್. ಮತ್ತು ಕೆಲವರಿಗೆ ರಿವರ್ಸ್ ಅಂದರೆ ಡಯಾಬಿಟಿಸ್ ಆಲ್ಮೋಸ್ಟ್ ಹೋಗೋ ಥರ ಆಗಿದೆ. ಇದು ಸಂತೋಷದ ಸುದ್ದಿ. ಮತ್ತೊಮ್ಮೆ ತಮಗೆಲ್ಲ ಥ್ಯಾಂಕ್ಸ್. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕುಶಾಲನಗರ ಸರ್ಕಾರಿ ಪಿಯು ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಶಾಲಾ ಆವರಣದಲ್ಲಿ ಪರಿಸರ ದಿನದ ಅಂಗವಾಗಿ ಗಿಡವನ್ನು ನೆಡಲಾಯಿತು. ಶಿಕ್ಷಕರು ಶಾಲಾ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸುವ ಮೂಲಕ ಅವರನ್ನ ಭವಿಷ್ಯದಲ್ಲಿ ಉತ್ತಮ ಪರಿಸರ ಸಂರಕ್ಷಕರಾಗಿ ರೂಪಿಸುವಲ್ಲಿ ವಿಶೇಷ ಗಮನ ಹರಿಸಬೇಕೆಂದು ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಭಾಗ್ಯಮ್ಮ ಸಲಹೆ ನೀಡಿದರು. ಕೊಡಗು ಜಿಲ್ಲಾ ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ರಾಷ್ಟ್ರೀಯ ಹಸಿರು ಪಡೆಯ ಇಕೋ ಕ್ಲಬ್ ಘಟಕದ ವತಿಯಿಂದ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಇಕೋ ಕ್ಲಬ್ ಘಟಕ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಶಾಲಾ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನೇರಳೆ ಗಿಡ ನೆಟ್ಟು ಮಾತನಾಡಿದರು. ಭವಿಷ್ಯದ ಮಕ್ಕಳಲ್ಲಿ ಪರಿಸರದ ಅರಿವು ಮೂಡಿಸುವ ದಿಸೆಯಲ್ಲಿ ಅರಣ್ಯ ಇಲಾಖೆಯು ಶಿಕ್ಷಣ ಇಲಾಖೆ ಸಹಕಾರದೊಂದಿಗೆ ಶಾಲಾವರಣ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಲು ಶಿಕ್ಷಕರು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದರು. ಪರಿಸರ ಪ್ರತಿಜ್ಞಾ ವಿಧಿ ಬೋಧಿಸಿ ಪರಿಸರ ಸಂರಕ್ಷಣೆಯ ಮಹತ್ವ ಕುರಿತು ಮಾತನಾಡಿದ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪರಿಸರ ಕಾರ್ಯಕ್ರಮದ ಸಂಘಟಕ ಟಿಜಿ ಪ್ರೇಮ್ಕುಮಾರ್ ಮಾತನಾಡಿ, ನಾವು ನೆಲ, ಜಲ, ಅರಣ್ಯ, ಪರಿಸರ, ವನ್ಯಜೀವಿಗಳು ಹಾಗೂ ಜೀವ ವೈವಿಧ್ಯವನ್ನು ಸಂರಕ್ಷಿಸಲು ಎಲ್ಲರೂ ಸಂಕಲ್ಪ ತೊಡಬೇಕು ಎಂದರು. ಪರಿಸರದ ಬಗ್ಗೆ ನಾವು ಮುಂಜಾಗ್ರತೆ ವಹಿಸದಿದ್ದರೆ ಮುಂದಿನ ಜೀವ ಸಂಕುಲಕ್ಕೆ ಅಪಾಯ ಉಂಟಾಗಿ ಭವಿಷ್ಯದಲ್ಲಿ ತೀವ್ರ ಗಂಡಾಂತರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಶಾಲೆಯ ಉಪಪ್ರಾಂಶುಪಾಲರಾದ ವೈಜೆ ಪರಮೇಶ್ವರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಕಾಳನಾಯ್ಕ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಸಿಟಿ ಸೋಮಶೇಖರ್, ಕೋಶಾಧಿಕಾರಿ ಎಸಿ ಮಂಜುನಾಥ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಜಿಎಂ ಹೇಮಂತ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇದ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಬಿಎನ್ ಪುಷ್ಪ, ಎಂವಿ ಮಂಜೇಶ್, ಬಾಲಕೃಷ್ಣ, ಪಾಲಾಕ್ಷ, ಬಸವರಾಜಪ್ಪ, ತಳವಾರ್, ಸೋಮಯ್ಯ, ಮೂರ್ತಿ, ಶಿವಕುಮಾರ್, ಶೇಖರ್, ಇಕೋ ಕ್ಲಬ್ನ ಉಸ್ತುವಾರಿ ಶಿಕ್ಷಕಿ ಬಿಪಿ ಕಮಲಮ್ಮ ಹಾಗೂ ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಇದ್ದರು. ಗಿಡ ನೆಟ್ಟು ಪರಿಸರ ಉಳಿಸಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹುಡುಗ ವಹಿಸಿ ಅಲ್ಲ ನಮ್ಮ ಇದು ಮಾಡಿ ಈ ಕಡೆ ಮೇಡಮ್ ಕೊಡಿ, ಬಾಲಕೃಷ್ಣ ಸರ್ 2 ಹಿಡಿದಿದ್ದಾನೆ, ಕೊಡಿ ಇಲ್ಲಿ ಕೊಡಿ ಕೊಡಿ ಕಾಣಬೇಕವು. ಮಕ್ಕಳೇ, ಈ ದಿನ ನಮ್ಮ ಶಾಲಾ ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್ ಕೊಡಗು ಜಿಲ್ಲೆ ಮತ್ತು NSS ಘಟಕ, ಭಾರತ್ ಸ್ಕೌಟ್ಸ್ ಗೈಡು ಮತ್ತು ಸೋಮವಾರಪೇಟೆ ತಾಲೂಕು ಶಾಲಾ ಶಿಕ್ಷಣ ಇಲಾಖೆ ಪಿಯು ಕಚೇರಿ ಮತ್ತು ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರ ಪ್ರೌಢಶಾಲೆ ವಿಭಾಗದ ಇಕೋ ಕ್ಲಬ್ ಮತ್ತು NSS ಘಟಕ ಇಕೋ ಕ್ಲಬ್ ಕೊಡಗು ಜಿಲ್ಲೆ ಮತ್ತು NSS ಘಟಕ, ಭಾರತ್ ಸ್ಕೌಟ್ಸ್ ಗೈಡು ಮತ್ತು ಸೋಮವಾರಪೇಟೆ ತಾಲೂಕು ಶಾಲಾ ಶಿಕ್ಷಣ ಇಲಾಖೆ ಪಿಯು ಕಚೇರಿ ಮತ್ತು ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರ ಇಲ್ಲಿನ ಪ್ರೌಢಶಾಲೆ ವಿಭಾಗದ ಎಕೋ ಕ್ಲಬ್ ಮತ್ತು NSS ಘಟಕದಿಂದ ಈ ದಿನ ನಾವು ಏನು ಜೂನ್ 19ರಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂಬರ ಕಾರ್ಯಕ್ರಮವಾಗಿ
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ರಾಜ್ಯ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಕುಶಾಲನಗರ ಪಟ್ಟಣದ ನಂಬರ್ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತವು ಶತಮಾನೋತ್ಸವ ಆಚರಿಸಿಕೊಂಡು ಕೋಟಿಗೂ ಮೀರಿದ ಲಾಭದಲ್ಲಿ ಸಂಸ್ಥೆ ನಡೆಯುತ್ತಿದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. ಮಂಡ್ಯ ನಗರದಿಂದ ಅಮೆರಿಕದಲ್ಲಿ ನಡೆಯುವ ಮಧುಮೇಹ ವಿಶ್ವಮಟ್ಟದ ಸಮ್ಮೇಳನಕ್ಕೆ ಡಾಕ್ಟರ್ ಉತ್ತಮ್ ಚಂದ್ ಪ್ರಯಾಣ ಬೆಳೆಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.